2 ಕೋಟಿ ರೂಪಾಯಿ ಯಾವಾಗ ಇಸ್ಕೊಂಡ್ರಿ ಸರ್? ಶಿವಶಂಕರ್ ಅವರು ಯಾವ ಉದ್ದೇಶ 2 ಕೋಟಿ ರೂಪಾಯಿ ಯಾವಾಗ ಇಸ್ಕೊಂಡ್ರಿ? 2 ಕೋಟಿ ವಚನ ಉದ್ದೇಶ ಏನೂ ಇಲ್ಲ. ಇವ್ರ ಉದ್ದೇಶ ಏನು ಅಂತಂದ್ರೆ ಎಲ್ಲೆಲ್ಲಿ ಗೊಂದಲ ಸೃಷ್ಟಿ ಮಾಡಿ ಇವರು ಸ್ವಾರ್ಥವನ್ನು ಬಳಸಿಕೊಂಡು ಇವ್ರ ಲಾಭಕ್ಕೆ ಏನು ಮಾಡಬೇಕು ಅದನ್ನು ಮಾಡೋದೇ ಇವ್ರ ಉದ್ದೇಶ. ಸಮಾಜವನ್ನ ಒಳ್ಳೆ ದಾರಿಗೆ ಒಯ್ಯಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಅದನ್ನೇ ಯಾರು ಜವಾಬ್ದಾರಿ ಇದ್ರು ಅವ್ರ ಹತ್ರ ಮಾತನಾಡಿ ಅದನ್ನ ಸರಿಪಡಿಸಂತ ಕೆಲಸ ಮಾಡಬೇಕಾಗಿತ್ತು. 2 ಕೋಟಿ ರೂಪಾಯಿ ಯಾವಾಗ ಇಸ್ಕೊಂಡಿದ್ರಿ ಸರ್? ಇಲ್ಲ ಬಂಧುಗಳೇ, 2 ಕೋಟಿ ರೂಪಾಯಿ ಏನು ಆನೆ ಪ್ರಮಾಣ ಮಾಡಿಸ್ಕೊಂಡಿದ್ರ? 2 ಕೋಟಿ ಇರಾನಿ ಅವರಿಂದ ಈ 1.5-2 ವರ್ಷದಿಂದ ಇಸ್ಕೊಂಡಿದ್ದಾರೆ. ಅವರು ಸಮಾಜಕ್ಕೆ ಅಂತ ಕೊಟ್ರೆ ಅದನ್ನೇ ಇವರು ಸ್ವಂತಕ್ಕೆ ಬಳಸ್ಕೊಂಡು ಅದನ್ನೇ ಅವರಿಂದ ಮತ್ತೆ ಸುಳ್ಳು ಹೇಳಿಸಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಇದು ಈ ಸ್ವಾಮೀಜಿಯ ಕೆಲಸ. ಏನು ಪ್ರಮಾಣ ಉದ್ದೇಶ? ಈಗ ಹೇಳಿದ್ನಲ್ಲ, ಅವ್ರ ಸ್ವಂತ ಉದ್ದೇಶ, ಸ್ವಂತ ಹಿತಾಸಕ್ತಿ, ಸಮಾಜದ ಹೆಸರಲ್ಲಿ ಅಭಿವೃದ್ಧಿಗೆ ಅಂತ ಕೊಟ್ಟರೆ ಅವ್ರು ಸ್ವಂತ ಬಳಸ್ಕೊಂತಾರೆ. ಅಭಿವೃದ್ಧಿಗೋಸ್ಕರ ಮಠಕ್ಕೋಸ್ಕರ ಅಂತ ಕೊಟ್ಟಿದ್ದನ್ನ ಅದನ್ನೇ ಸ್ವಂತ ಅಭಿವೃದ್ಧಿಗೆ ಸ್ವಂತ ಖರ್ಚಿಗೆ ಅದನ್ನ ಇಟ್ಕೊಂಡಿದ್ದಾರೆ. ಸರ್, ಈಗ ನಿಮ್ಮ ತಂದೆಯವರು ಜಮೀನು ಕೊಟ್ಟಿದ್ರೆ ಇಲ್ಲ ಸರ್ ಟ್ರಸ್ಟಿಗೆ? ನಮ್ಮ ತಂದೆಯವರು ಅದಕ್ಕೆ ಸ್ಪಷ್ಟನೆ ಕೊಡ್ತೀನಿ. ನಾವು 5 ಎಕರೆಯನ್ನ ತಗೊಂಡಿದ್ವಿ. ನಾವು ತಗೊಂಡಿದ್ವಿ ಅಂತಂದ್ರೆ ರಿಜಿಸ್ಟರ್ ಮಾಡಿಸಿರ್ಲಿಲ್ಲ. ವ್ಯಾಪಾರವನ್ನ ಮಾಡ್ಕೊಂಡಂತ ಸಂದರ್ಭದಲ್ಲಿ ನಮ್ಮ ಮಠ ಆವಾಗ ಪ್ರಾರಂಭ ಮಾಡಬೇಕು ಅಂತ ನಿರ್ಧಾರವನ್ನ ಮಾಡಿ ಅದಕ್ಕೆ ಜಾಗವನ್ನು ಹುಡುಕುವಂತ ಸಂದರ್ಭದಲ್ಲಿ ಹೈವೇಲಿದೆ ಅಂತ ಏನು ಸಮಾಜ ಬಾಂಧವರು ಬಂದು ಕೇಳಿದಾಗ ಆಯ್ತು, ಸಮಾಜದ ಒಳ್ಳೆ ಉದ್ದೇಶಕ್ಕೋಸ್ಕರ ಅಂತ ನಮ್ಮ ತಂದೆಯವರು ಕೊಡ್ತೀನಿ ಅಂತಂತ ಅದನ್ನೇ ನೀವು ಮಾಡ್ಕೊಳ್ಳಿ ಅಂತ ಕೊಟ್ಟರು. ನಾವು ತಗೊಂಡಿದ್ವಿ ಅಂದ್ರೆ ಮುಂಗಡ ಹಣವನ್ನು ಕೊಟ್ಟು ತಗೊಂಡಿದ್ದು. ಅವರು ರಿಜಿಸ್ಟರ್ ಮಾಡ್ಕೊಂಡ್ರು, ಯಾರೋ ಭಕ್ತರು ಅದನ್ನ ರಿಜಿಸ್ಟರ್ ಮಾಡ್ಕೊಂಡು ಅದು ಮಠಕ್ಕೆ ತಗೊಂಡ್ರು. ಅದು ಇವತ್ತು ಅದು SC ಜಮೀನ್ ಆಗಿರೋದ್ರಿಂದ ಅದು ಈಗ ವಿವಾದದಲ್ಲಿದೆ. ಅದನ್ನು ವಿವಾದ ಹುಟ್ಟಿಸಿದ್ ಯಾರು? ಇವರೇ. ಅದಕ್ಕೋಸ್ಕರ ಪರ್ಯಾಯ ಜಾಗವನ್ನು ಹುಡುಕಿ ಅಲ್ಲಿ ಮಠವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು. ಈ ಮಠದ ಆ ಜಾಗ ಏನಾದ್ರು ಈಗಿರೋ ಜಾಗ ಅದಲ್ಲ, ಇಲ್ಲಿ ಹೈವೇನಲ್ಲಿ ಅದು ಜಾಗ 5 ಎಕರೆ ಈಗ ಅನ್ಗವಾಡಿ ಹತ್ರ ಇದೆ. ಒಟ್ಟಲ್ಲಿ ಕೊಟ್ಟಿದ್ರು ಮಠಕ್ಕೆ. ವಿವಾದದಲ್ಲಿದೆ ಆದ್ರೆ ಕೊಟ್ಟಿದ್ರು. ಈಗ ಅದು ವಿವಾದದಲ್ಲಿದೆ ಜಮೀನು ಆದ್ರೆ ಕೊಟ್ಟಿದ್ರು ಮಠಕ್ಕೆ ಅಂತ ಕೊಟ್ಟಿದ್ರು 5 ಎಕರೆನ. ನಮ್ದು ರಿಜಿಸ್ಟರ್ ಆಗಿರ್ಲಿಲ್ಲ. ನಾವು ವ್ಯಾಪಾರವನ್ನ ಮಾಡಿ ಕೊಟ್ಟಿದ್ವಿ. ಅಡ್ವಾನ್ಸ್ ಕೊಟ್ಟಿದ್ರಿ ಸರ್? ಉಳಿಕಿದ್ದ ಅವರು ಅದನ್ನೇ ಮಾಡ್ಕೊಂಡಿದ್ದಾರೆ. ನಾವು ತಗೊಂಡಿದ್ದು ಇನ್ನೊಬ್ರಿಗೆ ಕೊಟ್ಟಿದ್ವಿ ಅನ್ನಂಗೆ ಮಠಕ್ಕೆ ಕೊಟ್ವಿ. ಇದು ಸತ್ಯ. ಈಗ HS ಶಿವಶಂಕರ್ ಅವರು ಮೀಸಲಾತಿ ಹೋರಾಟಕ್ಕೆ 1 ಕೋಟಿ ರೂಪಾಯಿ ಖರ್ಚು ಮಾಡಿದಾರೆ ಅಂತಾರೆ. ದೊಡ್ಡ ಅದನ್ನ ನಾನು ಹೇಳ್ತಾನೆ, ಮಾಧ್ಯಮ ಮಿತ್ರರೇ, ಈ ರಾಜ್ಯದಾಗ ಒಂದು ಪಾದಯಾತ್ರೆ, ಒಂದು ಮೀಸಲಾತಿ ಹೋರಾಟ ಅನ್ನೋದನ್ನ ಈ ಮಾಧ್ಯಮದವರು ಚೆನ್ನಾಗಿ ಗಮನಿಸಿದ್ದೀನಿ. ನಮ್ಮ ಸಮುದಾಯ ಹೋರಾಟ ಮಾಡಿದಂಥ ಹೋರಾಟ ಬೇರೆ ಸಮುದಾಯ ಮಾಡಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಖುಷಿ ಪಡ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ಮೀಸಲಾತಿ ಹೋರಾಟ ಪ್ರಾರಂಭವಾದ ಸಂದರ್ಭದಲ್ಲಿ ಈಗೇನು ನಮ್ಮ ರಾಜ್ಯದಾಗೆ ನಾನೇ ಅಂತ ಈ ಜಿಲ್ಲೆಯವರು ಏನು ಹೇಳ್ತಿದಾರಲ್ಲ, ಅವ್ರು ಯಾರು ಈ ಪಿಕ್ಚರ್ನೊಳಗೆ ಇರಲಿಲ್ಲ. ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ ಅಂತ ನಮ್ಮ ಗಮನಕ್ಕೆ ಬಂದ ಸಂದರ್ಭದಾಗ ನಾನು ಹೋಗಿ ಗುರುಗಳು ಭೇಟಿಯಾಗಿ ನಾಗಣ್ಣರಿಗೆ ಫೋನ್ ಮಾಡಿ ಕೊಟ್ಟೆ. ನಾನು ಅಜ್ಜರಿಗೆ, ಅಜ್ಜ ನಮಗೆ ಶಕ್ತಿ ಬೇಕು ದಾವಣಗೆರೆಗೆ ಅಂದ್ರೆ ನಾಗಣ್ಣರಿಗೆ, ಅಜಯ್ ಕುಮಾರ್ ಇದ್ದಾರೆ ಇವ್ರು ತಮ್ಮ, ಅವರು ಬೇಕು. ಇವರಿಬ್ಬರಿಗೆ ನಾನು ಫೋನ್ ಮಾಡಿಸಿದ್ರೆ ಮತ್ತೆ ದಾವಣಗೆರೆ ಜಿಲ್ಲೆ ಒಳಗೆ ಯಾರಿಗೂ ಫೋನ್ ಮಾಡಿಸಿಲ್ಲ. ಯಾಕಂದ್ರೆ ಹರಿಹರದ ಸಂಘಟನೆ ಮಾಡ್ತಾರೋ ಹರಿಹರದ ಮಾಡ್ಕೊಳ್ಳಿ, ದಾವಣಗೆರೆ ನಾವು ಸಂಘಟನೆ ಮಾಡೋಣ. ಆ ಸಂದರ್ಭದಾಗೆ ಇಲ್ಲಿ 45 ದಿವಸ ಪೂರ್ವಭಾವಿ ಸಭೆಗಳು ಮಾಡಿದ್ವಿ ನಾವು. 45 ದಿವಸ ಪೂರ್ವಭಾವಿ ಸಭೆ ಒಳಗೆ ಈಗೇನು ರಾಜ್ಯದ ನಾಯಕ ನಾನಂತ ಈ ದಾವಣಗೆರೆ ಒಬ್ರು ಹೇಳ್ತಿದಾರಲ್ಲ, ಅವ್ರು ಎಲ್ಲಿ ಪಿಕ್ಚರ್ ಇರಲಿಲ್ಲ. ನೀವು ನೋಡ್ರಿ, ನೀವು
ಪೂರ್ವಭಾವಿ ಸಭೆ 45 ದಿವಸ 8 ಪೂರ್ವಭಾವಿ ಸಭೆ ಮಾಡಿದ್ವಿ. ಪ್ರತಿ ಪೂರ್ವಭಾವಿ ಸಭೆ ಒಳಗೆ ನಾಗಣ್ಣರ ಅದಾರ, ಅಜಯಣ್ಣ ಅದಾರ, ಅಣಜಿ ಚಂದ್ರಣ್ಣ ಅದಾರ, ಎಲ್ಲರೂ ನಮ್ಮ ತೇಜಸ್ವಿ ಪಾಟೀಲ್ ಮಹೇಶ್ ಪಾಟೀಲ್ ಎಲ್ಲರೂ ಅದಾರ. ಇವ್ರು ಮಾತ್ರ ಇಲ್ಲ ಅದ್ರಾಗೆ. ಇಲ್ಲ ಇಲ್ಲ, ನಾವು ಹೇಳಕ್ ಬರಲ್ರಿ. ಅದು ಅವ್ರು ಈಗ ನನ್ನ ಹೆಸರಾಗಿ ನೀನ್ ಯಾಕೆ ಹೇಳ್ತಿ ಅಂತಾರ. ಅವ್ರು ಗೊತ್ತಾಗುತ್ತಲ್ಲ ಎಲ್ಲರಿಗೂ. ಈಗ ಈ ಮೀಸಲಾತಿ ಹೋರಾಟ ನಡೆದ ಸಂದರ್ಭದಾಗೆ ಪ್ರತಿ ಗ್ರಾಮದಿಂದ, ನನ್ನ ಗ್ರಾಮದಿಂದ 10 ಕ್ವಿಂಟಲ್ ಅಕ್ಕಿ ಕೊಟ್ಟಿನಿ, ಇವ್ರ ಗ್ರಾಮದಿಂದ 20 ಕ್ವಿಂಟಲ್ ಅಕ್ಕಿ ಕೊಟ್ರ, ಇನ್ನೊಂದು ಗ್ರಾಮದಿಂದ 20 ಕ್ವಿಂಟಲ್ ಅಕ್ಕಿ ಕೊಟ್ರ, ಮಲೆಬೇನೂರು ಚಿನ್ನಣ್ಣರು 2 ಲೋಡ್ ಅಕ್ಕಿ ಕೊಟ್ರ, ಅಜಯ್ ಕುಮಾರ್ 2 ಲೋಡ್ ಅಕ್ಕಿ ಕೊಟ್ರ, ಅರಸಿಕೆರೆ ಕೊಟ್ರೇಶ್ 2 ಲೋಡ್ ಅಕ್ಕಿ ಕೊಟ್ಟಿದಾರೆ. ದಿವಂಗತ IAS ಆಫೀಸರ್ ಬೇಡಿಗೆ ಸಾಹೇಬರು 50 ಕ್ವಿಂಟಲ್ ಅಕ್ಕಿ ಕೊಟ್ಟರು, ವಾಗೀಸ್ವಾಮಿ 10 ಕ್ವಿಂಟಲ್ ಅಕ್ಕಿ ಕೊಟ್ರ, ಅಭಿಕಾಟನ್ ಬಕ್ಕೇಶ್ 1 ಕ್ವಿಂಟಲ್ ಅಕ್ಕಿ ಕೊಟ್ಟಿದ್ದಾರೆ. ಪ್ರತಿ ಗ್ರಾಮದಿಂದ ಲೋಡ್ ಕೊಡಕ್ಕಾಗಲ್ಲ. 10 ಕ್ವಿಂಟಲ್ ಕೊಡ್ತೀವಿ, 20 ಕ್ವಿಂಟಲ್ ಅಂತ ಕೊಟ್ರ, ಸಾವಿರಾರು ಕ್ವಿಂಟಲ್ ದುಡ್ಡು ಕೊಟ್ಟಾರ. ಹೌದು, ಇವರು ಈ ದುಡ್ಡನ್ನ ನಮ್ಮ ಕೇಂದ್ರ, ನಮ್ಮ ರಾಜ್ಯ ಕಮಿಟಿಗೆ ಮುಟ್ಟಿಸಿಲ್ಲ. ನಾನು ಪ್ರತಿಯೊಬ್ಬರಿಗೂ ಮಾತಾಡಿ, ನಮ್ಮ ರಾಜ್ಯ ಕಮಿಟಿಯವರು ದಾವಣಗೆರೆ ಜಿಲ್ಲೆಯಿಂದ ನಿಮಗೆ ದುಡ್ಡು ಬಂದಾತ? ಇಲ್ಲ, ಬಂದಿಲ್ಲ. ಇದು ನಾನು ಸ್ಪಷ್ಟನೆ ಕೊಡ್ತೀನಿ. ನಮ್ಮಲ್ಲಿ ಮಲ್ಲಿಕಾರ್ಜುನ್ ಹಿರೇಕೊಪ್ಪ, BS ಪಾಟೀಲ್, ನಾಗರಾಳ್ ಹುಲಿ ಇವ್ರು ವಂತಿಗೆ ಕಲೆಕ್ಷನ್ ಮಾಡುವ ಜವಾಬ್ದಾರಿ ಇವರಿಗೆ ದೊಡ್ಡವ್ರು ಕೊಟ್ಟಿದ್ರು. ಇವರಿಬ್ಬರ ಕಡೆಗೆ ಮುಟ್ಟಬೇಕಲ್ಲ ದುಡ್ಡು. ಇಲ್ಲ ದೊಡ್ಡವರು ಬಸವನಗೌಡ ಪಾಟೀಲ್ ಯತ್ನಾಳ್ ಕಡೆ ಮುಟ್ಟಬೇಕಲ್ಲ, ಇಲ್ಲ ನಮ್ಮ ಗುರುಗಳ ಕಡೆ ಮುಟ್ಟಬೇಕಲ್ಲ, ಜಯಮೃತ್ಯುಂಜಯ ಸ್ವಾಮಿ ಅವ್ರ ಕಡೆ. ಎಲ್ಲಿ ಮುಟ್ಟಿಲ್ಲ. ಮತ್ತೆ ಬೆಂಗಳೂರಿನಾಗ 2 ಲೋಡ್ ಅಕ್ಕಿ ಉಳಿದತಿ, ಅದನ್ನ ಮಾರ್ಕೊಂಡಾರೆ. ಬೆಳಗಾವಿನಾಗ 2 ಲೋಡ್ ಅಕ್ಕಿ ಉಳಿದತ್ತು, ಅದನ್ನ ಮಾರ್ಕೊಂಡಾರೆ. ಆ ದುಡ್ಡು ಎಲ್ಲಿ ಹೋತು? ಇವ್ರು ಅಕ್ಕಿ ಮಾರ್ಕೊಂಡ್ಮೇಲೆ ನಾವು ಇಲ್ಲಿ 15-20 ಕಾರ್ಯಕ್ರಮಗಳು ಮಾಡಿದೀವಿ. ಯಾರೋ ಚಪ್ಪಸಣ್ಣ 5,000 ಕೊಡು, ಅಣ್ಣ ನಾಗಣ್ಣ 20,000 ಕೊಡು. ನಾನೇ ಕೇಳ್ಬೇಕ್ರಿ, ಕೋಟಿ ಗಂಟ್ಲೆ ದುಡ್ಡು ಐತಲ್ಲ, ನೀವೆಲ್ಲಿ ಕೇಂದ್ರ ನಮ್ಮ ರಾಜ್ಯ ಕಮಿಟಿಗೆ ದುಡ್ಡು ಕೊಟ್ಟಲ್ಲ, ನಿಮ್ಮ ಹತ್ರ ನಮಗೆ ಕೊಡ್ಬೋದಾಯ್ತಲ್ಲ. ನಾನು ಟ್ರಸ್ಟ್ನವ್ರ ಪರವಾಗಿ ಇಲ್ಲ, ಸ್ವಾಮೀಜಿ ಪರವಾಗಿ ಇಲ್ಲ. ನಾನು ಟ್ರಸ್ಟ್ನವ್ರಿಗೂ ವಿರೋಧ ಅದನಿ, ಸ್ವಾಮೀಜಿಗೂ ವಿರೋಧ ಅದ. ಈ ಸ್ವಾಮೀಜಿ ನಮ್ಮ 2A ಮೀಸಲಾತಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಬೀದಿ ಬಿಕಾರಿಗಳು ಇವರು ಬೀದಿಯಾಗ ಹೋರಾಟ ಮಾಡ್ತಾರಂದ್ರಿ. ಸ್ವಾಮಿ ಯೋಗ್ಯತೆ ಐತೆ ಸ್ವಾಮಿ ನಿನಗೆ ವಚನ ಸ್ವಾಮಿಗಳೇ? ಒಬ್ಬ ಬಡವರು ಮಕ್ಕಳ ಹೊಟ್ಟೆ ಪಾಡಿಗೋಸ್ಕರ ನಾವು ಹೋರಾಟ ಮಾಡಿ ಮೀಸಲಾತಿ ಕೊಡಿಸೋ ಸಂದರ್ಭದಲ್ಲಿ ನೀವೇನ್ ಹೇಳ್ತೀರಿ? ಬೀದಿ ಬಿಕಾರಿಗಳು ಬೀದಿಯಾಗ ಹೋರಾಟ ಮಾಡ್ತಾರೆ ಅಂದ್ರೆ ನೀವು AC ರೂಮ್ನಾಗ ಕುಂತು 2A ಮೀಸಲಾತಿನ ಕಾನೂನು ಪ್ರಕಾರ ಕೊಡಿಸ್ತೇವೆ ಅಂದ್ರೆ ನಿಮ್ಮ ಪೇಪರ್ಗಳು ಇಲ್ಲದ ತೋರಿಸಿ. ಇವತ್ತು ನಿಮ್ಮ ಜೊತೆಗಿರೋರು ನಿಮಗೆ ರಂಗಿಲಾ ಸ್ವಾಮಿ ಅಂದ್ರೆ ನಿಮ್ಗೆ ಗೊತ್ತಾಯ್ತಾ? ಮೇಕಪ್ ಸ್ವಾಮಿ ಅಂದ್ರೆ ನಿಮ್ಗೆ ಗೊತ್ತಾಯ್ತಾ? ಏಸೆ ಪುನೃತಿಯಲ್ಲ ಸ್ವಾಮಿ ಅಂದ್ರೆ ನಿಮ್ಗೆ ಗೊತ್ತಾಯ್ತಾ? ಸಂದರ್ಭಕ್ಕೆ ಅನುಗುಣವಾಗಿ ಯಾರನ್ನ ಬಳಕೆ ಮಾಡ್ಕೋಬೇಕು, ಯಾರನ್ನ ಹೊರಗೆ ಹೋಗಿಬೇಕು, ನಿಮಗೆ ಕರಗತ ಆಗ್ಬಿಟ್ಟ. ವಚನಾನಂದ ಸ್ವಾಮಿಗಳೇ ಈ ಟ್ರಸ್ಟ್ನವ್ರಿಗೆ ಬಹಳ ಕರಗತ ಆಯ್ತು ಸ್ವಾಮಿಗಳನ್ನ ಒಯ್ಯೋದು ಹೊರಗೆ. ಇವರು ಚೆನ್ನಾಗಿ ಹೋಗಿತಾರೆ, ಇವ್ರು ಬಗ್ಗಲ್ಲ. ನೀವು ಏನೇ ದಂಡು ದರ್ಬಾರ ಕಟ್ಟಿ ಜನ ಕಟ್ಟಿಗೆಂದು ಎದುರಿಸ್ತಾವೆ ಅನ್ನೋದನ್ನ ಬರೆದು ಪೇಪರ್ನ ಮೂಲ್ಯ ಬಕ್ಕಳ್ನ ಇಟ್ಕೋಬೇಕು. ಎದುರಿಸಕ್ ಶಕ್ತಿ ಯಾರಿಗಿಲ್ಲ. ಇಲ್ಲೇ ನಾವು ಇರಾನ್ ಇರಾಕ್ ಯುದ್ಧ ಅಲ್ಲ, ಇರಾನ್ ಅಮೆರಿಕ ಯುದ್ಧ ಅಲ್ಲ ಜನ ಕಟ್ಟಿಗೆಂದು ಹೊಡೆದಾಡಕ್ಕೆ. ಈ ರಾಜ್ಯಾದ್ಯಂತ ಬರ್ತಾರೆ ಜನಗಳು, ಇಲ್ಲಿಗೆ ಹೋರಾಟಕ್ಕೆ ಬರ್ತಾರೆ. ಯೋಗ್ಯವಾದ ಸ್ವಾಮಿ ಬೇಕು, ಈ ಸ್ವಾಮಿ ಹೊರಗೆ ಹೋಗ್ಬೇಕು. ಬಸವನಗೌಡ ಪಾಟೀಲ್ ಯತ್ನಾಳ್ರಿಗೆ ಕಿಂಡಲ್ ಮಾಡಿದಂತ ಸ್ವಾಮಿ ನೀನು, ನಿನ್ ಜೊತೆಗಿರುವಂತವ್ರು ಕಿಂಡಲ್ ಮಾಡ್ರಿ. ನೀನೇ ಚಂದ್ರಶೇಖರ್ ಪೂಜಾರಿಗೆ ಹೇಳಿದ್ದಂತೆ, ಬಸವನಗೌಡ ಪಾಟೀಲ್ ವಿರುದ್ಧ ಮಾತಾಡೋ ಅಂತ. ಯಾಕೆ ನಿನಗೆ ದಮ್ಮನ್ನ ನೀನ್ ಮಾತಾಡ್ಬೇಕಾಯ್ತು? ಅಂದ್ರೆ ಈ ಒಬ್ರಿಗೊಬ್ಬರಿಗೆ ನಮ್ಮ ಸಮಾಜದ ಲೀಡರ್ಸ್ಗಳಿಗೆ ವಿರೋಧ ಮಾಡುವಂತ ಸ್ವಾಮಿ ನೀನು. ನನಗೆ ಸೋಮಣ್ಣ ಬೇವಿನ ಮರದ ಕರೆದಾರೆ, ನೀನು ನಮ್ಮ ಲೆಕ್ಕ ಕೇಳೋರ್ ಪರವಾಗಿ ಬಾರಪ್ಪ. ನಾನು ಅದಕ್ಕೆ ರೆಡಿ ಅದೇನಪ್ಪ. ಆದ್ರೆ ನಂದೊಂದು ಕಂಡೀಷನ್ ಇದೆ, ಲೆಕ್ಕ ಕೇಳೋರ್ ಪರವಾಗಿ ಬರ್ತೀನಿ. ಮೀಸಲಾತಿ ಹೋರಾಟಕ್ಕೆ ಬರದಂತ ಸ್ವಾಮಿ ವಿರುದ್ಧ ನಾನು ಸ್ವಾಮಿನ ಮಠದಿಂದ ಕಳಿಸು, ಟ್ರಸ್ಟ್ನವ್ರ ಹೊರದಿಂದ ಕಳ್ಸ. ಆದರೆ ಈಗ ಲೆಕ್ಕ ಕೇಳುವಂತ ಒಂದು ತಂಡ ಐತಲ್ಲ, ಈ ತಂಡದವ್ರದ್ದು ಒಂದು ಸ್ಪಷ್ಟನೆ ಬೇಕಾಯ್ತು ಈ ರಾಜ್ಯಕ್ಕೆ. ಈ ಲೆಕ್ಕ ಮುಗಿದಾದ ಮೇಲೆ ನೀವು ಮಠದಾಗಿರಾರ, ಮಠದಿಂದ ಹೊರಗೆ ಬರಾರ ಅಂದ್ರೆ ಲೆಕ್ಕ ಚುಕ್ತಾ ಮಾಡಿ ಆ ಬಂದಂತ ಹಣನ ಮಠಕ್ಕೆ ಕ್ರೋಢೀಕರಣ ಮಾಡಿಕೊಟ್ಟು ನೀವು ಅಲ್ಲಿಂದ ಹೊರಗೆ ಬರೋರ ಇರಾರ. ಇದನ್ನ ರಾಜ್ಯ ನೋಡ್ತೈತಿ ಈಗ. ಅದಕ್ಕೆ ಯಾವುದಕ್ಕೂ ಅದಕ್ಕೆ ಅವಕಾಶ ಇಲ್ಲ. ಇವರಿಗೆಲ್ಲ ಶಿಸ್ತು ಬದ್ಧವಾಗಿ ಇದ್ದಾರೆ, ಕಾನೂನು ಬದ್ಧವಾಗಿ ಇದ್ದಾರೆ. ಇವ್ರು ನಿಮ್ಮನ್ನು ಹೊರ ಹಾಕ್ತಾರೆ, ಇದು ಸತ್ಯ. ಆದರೆ ಬರುವಂತ ದಿನಮಾನ ಕೆಟ್ಟರಕ್ಕಿರಿ. ನೀವು ಲೆಕ್ಕ ಕೇಳುವವರು ಕೆಟ್ಟರಕ್ಕಿರಿ. ಹೊರಗೆ ನಿಂತು ಲೆಕ್ಕ ಕೇಳಿ ಲೆಕ್ಕ ಕೊಡಿಸಿ ಆ ದುಡ್ಡನ್ನ ಮಠಕ್ಕೆ ಮುಟ್ಟಿಸಿ ನಾವು ನಿಮ್ ಜೊತೆಗಿರ್ತೀವಿ. ಆದರೆ ನೀವು ಮಠದಾಗ ಅಲ್ಲಿ ಇರಬಾರ್ದು ಅಂತ ನನ್ನ ಒಂದು ಸ್ವಂತ ಅಭಿಪ್ರಾಯ ಹೇಳ್ತೀನಿ. ಈಗ ಈ ಸ್ವಾಮಿಗಳನ್ನ ಹೊರಗೆ ಹಾಕಿದ ನಂತರ ಸ್ವಾಮಿಗಳು ಸಿಗಲ್ಲ ಅಂತೀರಿ. ಜಯಮೃತ್ಯುಂಜಯ ಸ್ವಾಮಿಗಳು ಇಡೀ ದೇಶ ಒಪ್ಪಿದಂತ ಸ್ವಾಮಿ. ಇವತ್ತು ಈ ದೇಶದಾಗ ಪಂಚಮಸಾಲಿಗಳು ಅದಾರ ಅಂತ ತೋರಿಸ್ಬಿಟ್ಟು ಜಯಮೃತ್ಯುಂಜಯ ಸ್ವಾಮಿಗಳು. ಈ ಕೃಷ್ಣರು ಎಲ್ಲರೂ ಒಪ್ಪಿಗೆ ಒಬ್ಬರದಿಬ್ಬರದ್ದು ವಿರೋಧ ಇತ್ತು. ಈ ಸ್ವಾಮಿ ಬೇಡ, ಜಯಮೃತ್ಯುಂಜಯ ಸ್ವಾಮಿಗಳು ಬೇಡ ಅಂತ. ಇವ್ರು ಆಲ್ರೆಡಿ ಎಲ್ಲರೂ ಮಾತಾಡಿದ್ದಾರೆ, ಇಲ್ಲ ಒಳ್ಳೆಯವರು ಇದ್ದಾರೆ, ಹೋರಾಟ ಮಾಡ್ತಾರೆ, ಎರಡು ದಿವಸದ ರೊಟ್ಟಿ ಕೊಟ್ಟರು ತಿನ್ನುವಂತ ಸ್ವಾಮಿ ಅದಾರೆ, ಅವ್ರ ತರ ನಾನು ಇವ್ರ ಉದ್ದೇಶ ಐತಿ.
ಇಲ್ಲಿ ಹೋಗಿ ಸ್ವಲ್ಪ ಸ್ವಲ್ಪ ಬಂಡವಾಳ ಚಾಯ್ಗಳಿಗೆ ಅವ್ರ ಅವಶ್ಯಕತೆ ಇಲ್ಲ, ಅವ್ರು ಬೇಡ ಅನ್ನೋದು ಇವ್ರ ಮನೋಭಾವ ಐತೆ. ಅದಕ್ಕೆ ನಮ್ದು ಅಕ್ಕಿ ಲೆಕ್ಕ ಕೊಡ್ಬೇಕು, ನಮ್ಮ ಸಮಾಜ ಬಾಂಧವರು ದುಡ್ಡು ಕೊಟ್ಟು ಲೆಕ್ಕ ಕೊಡ್ಬೇಕು. ನೀವು 1 ಕೋಟಿ ಖರ್ಚು ಮಾಡಿದೀನಿ ಅಂತ ನೀವು ಹೇಳಿದಿರಲ್ಲ, ಅದಕ್ಕೂ ಲೆಕ್ಕ ಕೊಡ್ಬೇಕು. ನಾನು ಹೇಳ್ತಾನೆ, ನೀವು ಯಾರು 10 ರೂಪಾಯಿ ಖರ್ಚು ಮಾಡಿಲ್ಲ, ನೀವು ಹೇಳೋರು. ನಾನು 25 ಲಕ್ಷ ರೂಪಾಯಿ ಮನೆ ಸಂಪಾದನೆ ಮಾಡಿ ದುಡ್ಡು ಖರ್ಚು ಮಾಡಿದ್ರೆ ದುಗ್ಗಮ್ಮನ ಗುಡಿ, ಅದು ದುಗ್ಗಮ್ಮನ ಮುಟ್ಟಿ ಪ್ರಮಾಣ ಮಾಡ್ತೀನಿ, ದಾವಣಗೆರೆ ದುಗ್ಗಮ್ಮನ ಮುಟ್ಟಿ. ನೀವ್ ಹೇಳ್ಬೇಕು, ನಾನು 1 ಕೋಟಿ ಖರ್ಚು ಮಾಡಿದ್ದೀನಿ, ಈ ಜನ ಕೊಟ್ಟದ್ದು 1 ಕೋಟಿನೂ ಅದನ್ನು ಖರ್ಚು ಮಾಡಿದ್ದೀನಿ ಅಂತ ಹೇಳ್ಬೇಕು, ಅದನ್ನು ತೋರಿಸ್ಬೇಕು. ಇಲ್ಲದೆ ಹೋದ್ರೆ ಮುಂದಿನ ದಿನಮಾನ ನಮ್ಮ ಹೋರಾಟ, ಲೆಕ್ಕ ಕೊಡಿ ಹೋರಾಟ ಚಳವಳಿ ನಿಮ್ದೈತಲ್ಲ, ಇಡೀ ರಾಜ್ಯಾದ್ಯಂತ ಕರೆ ಕೊಟ್ಟು ನಾನು ಈ ಮೀಸಲಾತಿ ದುಡ್ಡು ಮಿಸ್ಯೂಸ್ ಆಯ್ತು ಬರ್ರಿ ಅಂತ ನಾನು ಸಮಾಜ ಬಾಂಧವರು ಕರೆಯುವಂತ ಪರಿಸ್ಥಿತಿ ಮುಂದೆ ಬರ್ತದೆ. ಅಲ್ಲ, ಮೀಸಲಾತಿ ಹೋರಾಟದಲ್ಲಿ ನೀವೇ ಭಾಷಣ ಮಾಡಿದ್ರಲ್ಲ, ಎಲ್ಲ ಪ್ರತಿಯೊಂದು ವೇದಿಕೆಯಲ್ಲಿ ಅವರು ಅನ್ನದಾನಿ ಅವರೆಲ್ಲ ಊಟ ಮಾಡಿಸ್ತಾರೆ ಅಂತ. ಬೆಳಗಾವಿಯಲ್ಲಿ ಎಷ್ಟು ನಾವು ಮಾಡಿಲ್ಲ. ಇಲ್ಲಿ ಏನೈತೆ ಗೊತ್ತಾ, ಅಣ್ಣದರ ಇಲ್ಲಿ ಅಣ್ಣ ಬೈತಾರ ಅನ್ನೋದು ಅಣ್ಣ ಮಗಳನ್ನ, ಅಣ್ಣ ಬೈತಾರ ಅನ್ನೋದು ಈಗ ಈ ಜಿಲ್ಲೆ ಒಳಗೆ ಪ್ರಖ್ಯಾತ ಮನೆ ತನ್ನ ಜೇಟ್ ಪಟೇಲ್ ಹೆಸರು ಹೇಳಕ್ಕ ಅಂದ್ರು ಇವ್ರನ್ನ ಕೇಳ್ಬೇಕು ಪರಿಸ್ಥಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.